ಮಂಗಳೂರಿನಲ್ಲೂ ಹಾಗೇನೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿ ಅನ್ನೋದಕ್ಕಿಂತ ಈ ಫುಟ್ಪಾತ್ಗಳನ್ನ ಒತ್ತುವರಿ ತೆರವು ಮಾಡುವಂತ ಕೆಲಸ ನಡೀತಾ ಇದೆ. ಸೊ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕಲಾಗಿದೆ. ಸಿಐಟಿಯು ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಧರಣಿಯನ್ನ ನಡೆಸಿದ್ದಾರೆ. ಪಾಲಿಕೆ ಆಡಳಿತಾಧಿಕಾರಿ ಕೊಠಡಿಯ ಮುಂದೆ ಸಿಐಟಿಯು ಧರಣಿಯನ್ನ ನಡೆಸಿದೆ. ಸಂಡೇ ಬಜಾರ್ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ತೆರವು ಮಾಡ್ತಾ ಇದ್ದೀರಾ. ಹಲವು ದಿನಗಳಿಂದ ಈ ತರದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರಣಕ್ಕಾಗಿಯೇ ನಿನ್ನೆಯಿಂದ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನವಿ ಸ್ವೀಕರಿಸೋಕ್ಕೂ ಕೂಡ ಬಂದಿಲ್ಲ ಅಂತೆ. ಆ ಕಾರಣಕ್ಕಾಗಿಯೇ ಜಿಲ್ಲಾಧಿಕಾರಿ ದರ್ಶನ್ ಆಗಮಿಸಬೇಕು ಅಂತ ಹೇಳ್ಕೊಂಡು ಜನ ಎಲ್ಲ ಪಟ್ಟು ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದನ್ನು ನೀವಲ್ಲಿ ನೋಡ್ತಾ ಇದ್ದೀರಾ. ಇಪ್ಪತ್ನಾಲ್ಕು ಗಂಟೆಯಲ್ಲಿ 2 ನಿಮಿಷ ಕೂಡ ಬಂದು ಏನ್ ನಿಮ್ಮ ಸಮಸ್ಯೆ ಅಂತ ಕೇಳಲಿಕ್ಕೆ ಒಂದು ಸೌಜನ್ಯತೆ ಇಲ್ಲದಂತಹ ಒಂದು ಅಧಿಕಾರಿಗಳು, ಯಾವುದೇ ಒಬ್ಬ ಮಹಾನಗರ ಪಾಲಿಕೆಯ ಒಬ್ಬ ಪ್ರತಿನಿಧಿ ಬಂದು ಏನ್ ನಿಮ್ ಸಮಸ್ಯೆ ಅಂತ ಕೇಳುವಂತ ಒಂದು ವ್ಯವಸ್ಥೆ ಇಲ್ಲದಿದ್ರೆ ಬಹುಶಃ ಇಲ್ಲಿ ನಾವು ಇಡೀ 24 ಗಂಟೆ ಘೋಷಣೆ ಕೂಗಿ ಭಾಷಣ ಮಾಡಿ ನಾವು ನಿದ್ದೆಗೆಟ್ಟು ಇಲ್ಲಿ ಇದ್ರೂ ಕೂಡ ಇಲ್ಲಿ ಯಾರನ್ನ ಕೇಳೋರು ಇಲ್ಲದಿದ್ರೆ ಇಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳನ್ನ ಹೇಗೆ ಇತ್ಯರ್ಥ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಕನಿಷ್ಠ ಏನಪ್ಪ ನಿಮ್ಮ ಸಮಸ್ಯೆ ಏನಿದೆ, ಮನವಿ ರೆಡಿ ಮಾಡಿದ್ದೇವೆ, ಮನವಿ ನಮ್ಮ ಕೈಯಲ್ಲಿದೆ, ಮನವಿ ಕೊಡ್ಲಿಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಸೌಜನ್ಯವೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗಿಲ್ಲ. ಅದರಲ್ಲಿ ನೀವು ಅರ್ಥ ಮಾಡಬೇಕು, ಎಂತ ಒಂದು ದುರಂಕಾರಿ ಕಮಿಷನರ್ ಇಲ್ಲಿ ಮಂಗಳೂರಿನಲ್ಲಿ ಒಕ್ಕರಿಸಿದ್ದಾರೆ ಅಂತೇಳಿ. ಒಂದು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಅವರ ಕಾಲ ಬುಡಕ್ಕೆ ನಾವು ಬಂದಿದ್ದೇವೆ. ನೋಡಿ, ಬಡಪಾಯಿಗಳು, ಹೆಣ್ಮಕ್ಕಳು, ಬಡಪಾಯಿಗಳೆಲ್ಲ ಇದ್ದಾರೆ. ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿರುವಾಗ ಈ ಮಾತನ್ನ ಕೇಳಲಿಕ್ಕೆ ಅವರು ರೆಡಿ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಈಗ ಮನವಿ ಕೊಡ್ಲಿಕ್ಕೆ ಕೆಳಗಡೆ ಯಾರಿಲ್ಲಲ್ಲ, ಮೇಲೆ ಬಂದಿದ್ದೇವೆ. ನಮಗೆ ಕಮಿಷನರ್ ಲೆಕ್ಕಕ್ಕಿಲ್ಲ, ಅವರಿಗೆ ನಾವು ಲೆಕ್ಕಕ್ಕೆ, ನಮ್ಗೆ ಅವ್ರು ಲೆಕ್ಕಕ್ಕಿಲ್ಲ. ನಾವು ಆಡಳಿತಾಧಿಕಾರಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಕಳೆದ ಬಾರಿ ನಾವು ಮಾತಾಡುವಾಗ ಬಾರಿ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಅವರನ್ನೇ ನಾವು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಮನವಿ ರೆಡಿ ಇದೆ, ಆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಬರ್ಲಿಕ್ಕೆ ಆಗದಿದ್ರೆ ನಾವು ಪೊಲೀಸರ ಹತ್ರ ವಿನಂತಿಯನ್ನ ಮಾಡಿದ್ದೇವೆ. ಪೊಲೀಸ್ ಅಧಿಕಾರಿಗಳಲ್ಲಿ ಇದ್ದಾರೆ, ಯಾರನ್ನಾದ್ರೂ DC ಕಚೇರಿಯಿಂದ ಅವ್ರು ಬರ್ಲಿ, ನಾವು ಮನವಿ ಕೊಡ್ತೇವೆ, ಯಾಕಂದ್ರೆ ಇದು